ನಡೆದ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ವಿ ಸೋಮಣ್ಣ ಕೆಲವೇ ಹೊತ್ತಿನಲ್ಲಿ ಬಿಎಸ್ವೈ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಬಿಎಸ್ವೈ ವಿರುದ್ಧ ಮಾಜಿ ಸಚಿವ ವಿ ಸೋಮಣ್ಣ ಅಸಮಾಧಾನಗೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಅಸಮಾಧಾನದ ಬಳಿಕ ಮೊದಲ ಬಾರಿ ಇದೀಗ ಮುಖಾಮುಖಿ ಭೇಟಿಯಾಗ್ತಾ ಇದೆ. ಲೋಕಸಭಾ ಚುನಾವಣೆಯ ಬೆನ್ನಲ್ಲೇ ಇದೀಗ ವಿ ಸೋಮಣ್ಣ ರಾಜಿ ಸಂಧಾನಕ್ಕೆ ಮುಂದಾಗಿದ್ದಾರಾ? ಅಂತೂ ಸಂಧಾನದ ಹೊಸ್ತಿಲಿಗೆ ಬಂದ್ರ ವಿ ಸೋಮಣ್ಣ. ಭಾರಿ ಕುತೂಹಲ ಮೂಡಿಸಿದೆ ಬಿಎಸ್ವೈ ಸೋಮಣ್ಣ ಭೇಟಿ. ಏನು ನಿರ್ಧಾರ ಹೊರಬರುತ್ತೆ? ಎಲ್ಲ ಅಸಮಾಧಾನಗಳು ಇಲ್ಲಿ ಪ್ಯಾಚಪ್ ಆಗುತ್ತಾ? ಕಾದು ನೋಡಬೇಕಾಗಿದೆ. ಈ ಸಾರಿ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ವಿ ಸೋಮಣ್ಣ ಅವರ ಹೆಸರು ಬಹಳ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ. ಬಿಜೆಪಿ ಪಾಳೆಯದಲ್ಲಿ ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಹೋದ ನಂತರದಲ್ಲಿ ಇದೀಗ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಅನ್ನೋ ಹೆಸರು ಕೇಳಿ ಬರ್ತಾ ಇದೆ. ಕನ್ಫರ್ಮೇಷನ್ ಇನ್ನಷ್ಟೇ ಆಗಬೇಕಾಗಿದೆ. ಇದೀಗ ವಿ ಸೋಮಣ್ಣ ಬಿಎಸ್ವೈ ನಿವಾಸಕ್ಕೆ ಆಗಮಿಸಿದ್ದಾರೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ವಿಜಯ್, ಸೋಮಣ್ಣ ಇದೀಗ ಬಿಎಸ್ವೈ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಏನೆಲ್ಲ ಇದರ ಪರಿಣಾಮಗಳಿರುತ್ತೆ? ಶ್ರೀಲಕ್ಷ್ಮಿ, ಇನ್ನೂ ಕೂಡ ಸೋಮಣ್ಣವರು ಬಂದಿಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ಯಡಿಯೂರಪ್ಪ ಅವರ ನಿವಾಸಕ್ಕೆ ಸೋಮಣ್ಣವರು ಆಗಮಿಸ್ತಾ ಇರುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ ನಿಜಕ್ಕೂ ಕೂಡ ಇದು ಮಹತ್ವದ ಬೆಳವಣಿಗೆ. ಯಾಕೆ ಅಂತಂದರೆ ಬಿಜೆಪಿ ರಾಜ್ಯಾಧ್ಯಕ್ಷರಾದ ನಂತರ ವಿಜೇಂದ್ರ ಕೂಡ ಸೋಮಣ್ಣ ಅಸಮಾಧಾನಗೊಂಡಿದ್ರು. ಯಾಕಂದರೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಣ್ಣನ್ನಿಟ್ಟಿದ್ರು. ಎಲ್ಲೊಂದು ಕಡೆ ಏನು ಯಡಿಯೂರಪ್ಪ ಅವರು ಇದಕ್ಕೆ ಅಡ್ಡಗಾಲ ಹಾಕಿದ್ರು ಅನ್ನೋ ಒಂದು ಆರೋಪ ಹಿನ್ನೆಲೆಯಲ್ಲಿ ಅಸಮಾಧಾನಗೊಂಡಿದ್ರು. ಇದಾದ ಬಳಿಕ ಬಹಿರಂಗವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಎಲ್ಲೂ ಕೂಡ ಮುಖಾಮುಖಿ ಆಗಿರಲಿಲ್ಲ. ಇದೇ ಮೊದಲ ಬಾರಿಗೆ ಏನು ಸೋಮಣ್ಣ ಅವರು ಯಡಿಯೂರಪ್ಪ ಅವ್ರನ್ನ ಭೇಟಿ ಮಾಡ್ತಾ ಇರುವಂಥದ್ದು. ಅದು ಖುದ್ದು ಯಡಿಯೂರಪ್ಪ ಅವ್ರ ನಿವಾಸಕ್ಕೆ ಸೋಮಣ್ಣ ಅವರು ಆಗಮಿಸ್ತಾ ಇರುವಂಥದ್ದು. ಅಂದರೆ ಯಡಿಯೂರಪ್ಪ ಅವರು ಕಳೆದ ಸುಮಾರು 8-9 ತಿಂಗಳಿಂದ ಮುನ್ಸ್ಕೊಂಡಿದ್ರು. ಈಗ ಆ ಒಂದು ಮುನ್ಸ್ಕೊಂಡಿದ್ದಂಥ ಏನು ಅಸಮಾಧಾನಕ್ಕೆ ಹೈಕಮಾಂಡ್ ಮದ್ದು ಹರಿತಾ ಅನ್ನೋಂಥದ್ದು. ಯಾಕಂದರೆ ಹೈಕಮಾಂಡ್ ಸೂಚನೆ ಮೇರೆಗೆ ಸೋಮಣ್ಣ ಅವರು ಯಡಿಯೂರಪ್ಪ ನಿವಾಸಕ್ಕೆ ಬಂದ್ರ ಅನ್ನೋಂಥದ್ದು. ಜೊತೆಗೆ ಒಂದು ಕುತೂಹಲ ಇರುವಂಥದ್ದು, ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳ ಮಾಹಿತಿ ಪ್ರಕಾರ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಹುತೇಕವಾಗಿ ಸೋಮಣ್ಣಗೆ ಟಿಕೆಟ್ ಫಿಕ್ಸ್ ಆಗಿರಬಹುದು. ಆ ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಕೂಡ ಸೋಮಣ್ಣ ಅವರು ಖುದ್ದು ಯಡಿಯೂರಪ್ಪ ನಿವಾಸಕ್ಕೆ ಬಂದ್ರ ಅನ್ನೋಂಥದ್ದು. ಇನ್ನೊಂದು ಕಡೆ ರಾಜಿ ಸಂಧಾನಕ್ಕೆ ಬಂದ್ರ ಅಥವಾ ರಾಜಿ ಸೂತ್ರಕ್ಕೆ ಬಂದ್ರ. ಸೋಮಣ್ಣ ಅವರು ಟಿಕೆಟ್ ಕನ್ಫರ್ಮ್ ಆದ ನಂತರ ಯಡಿಯೂರಪ್ಪ ನಿವಾಸಕ್ಕೆ ಬರ್ತಾ ಇದ್ದಾರ ಅನ್ನುವಂಥ ಚರ್ಚೆಗಳು ಬಿಜೆಪಿ ಪಾಳೆಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಯಡಿಯೂರಪ್ಪ ಅವರ ಒಂದು ಸರ್ಕಲ್ನಲ್ಲಿ ಬರ್ತಾ ಇರುವಂಥದ್ದು. ಒಂದೊಂದು ಬಹಳ ಸ್ಪಷ್ಟ, ಇದೇ ಮೊದಲ ಬಾರಿಗೆ ಅಸಮಾಧಾನದ ಬಳಿಕ ಇದೇ ಮೊದಲ ಬಾರಿಗೆ ಸೋಮಣ್ಣ ಅವರು ಆಗಮಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಕುತೂಹಲದ ಜೊತೆಗೆ ಅಸಮಾಧಾನ ಏನಿದೆ ಅದೆಲ್ಲ ಕೂಡ ಶಮನ ಆಗಿದೆ ಅಂತಲೇ ಕೂಡ ಹೇಳ್ಬೋದು. ಯಾಕೆ ಅಂತಂದರೆ ಏನು ರಾಜ್ಯಾಧ್ಯಕ್ಷರ ನಂತರ ಎಲ್ಲ ಮನೆಗಳು ಕೂಡ ವಿಜೇಂದ್ರ ಅವರು ಹೋದರು. ಆದರೆ ಸೋಮಣ್ಣ ಮನೆಗೆ ಕೂಡ ವಿಜೇಂದ್ರ ಹೋಗಿರಲಿಲ್ಲ. ಜೊತೆಗೆ ಅಂದರೆ ಸೋಮಣ್ಣ ಅಂತರವನ್ನು ಕಾಯ್ದುಕೊಳ್ತಾ ಇದ್ರು. ಯಡಿಯೂರಪ್ಪ ಮತ್ತು ವಿಜೇಂದ್ರ ಜೊತೆ ಅಂತರವನ್ನು ಕಾಯ್ದುಕೊಳ್ತಾ ಇದ್ರು. ಈಗ ಸೋಮಣ್ಣವರ ಏನು ಯಡಿಯೂರಪ್ಪ ಅವರ ಭೇಟಿಯ ಬಳಿಕ ಒಂದಷ್ಟು ಸ್ಪಷ್ಟ ಒಂದು ಸಂದೇಶ ಹೋಗಲಿದೆ. ಅಸಮಾಧಾನ ಎಲ್ಲ ಶಮನ ಆಗಿದೆ ಅನ್ನುವಂಥದ್ದು. ಇದೊಂದು ಬಿಜೆಪಿ ಪಾಲಿಗೆ ಮತ್ತು ವಿಜೇಂದ್ರ ರಾಜ್ಯಾಧ್ಯಕ್ಷರ ಬಳಿಕ ಅಸಮಾಧಾನವನ್ನು ಶಮನ ಮಾಡುವಲ್ಲಿ ಒಂದೊಂದು ಹೆಜ್ಜೆ ಇಡ್ತಾ ಇರುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಈಗ ಸೋಮಣ್ಣವರ ಭೇಟಿಯ ಬಳಿಕ ಒಂದು ಚಿತ್ರಣ ಸಿಗಲಿದೆ. ಒಂದಂತೂ ಬಹಳ ಸ್ಪಷ್ಟ, ಸೋಮಣ್ಣ ಈಗ ಯಡಿಯೂರಪ್ಪ ಭೇಟಿಯ ಬಳಿಕ ಯಾವುದೂ ಕೂಡ ಅಸಮಾಧಾನ ಇಲ್ಲ ಅನ್ನೋ ಒಂದು ಸಂದೇಶ ರವಾನೆ ಆಗುವಂಥದ್ದು ಕೂಡ ಬಹಳ ಸ್ಪಷ್ಟ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ.